ನಮಸ್ತೆ. PHCರವರು ಹೊಸ ಗರ್ಭನಿರೋಧಕ ವಿಧಾನಕ್ಕಾಗಿ ರೆಫರಲ್ ಮಾಡಲಾಗಿರುವ ಮಾಹಿತಿ ಹೇಗೆ ತುಂಬಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ಕುಟುಂಬ ಯೋಜನೆಯ ಮುಖಪುಟದಲ್ಲಿ ಕಾರ್ಯಕ್ರಮದ ಮೇಲೆ ಕ್ಲಿಕ್ ಮಾಡಿ. ಕೆಳಗೆ ಹೊಸ ಗರ್ಭನಿರೋಧಕ ವಿಧಾನಕ್ಕಾಗಿ ರೆಫರಲ್ ಮಾಡಲಾಗಿದೆ ಎಂದು ಕಾಣಿಸಲಾಗುತ್ತದೆ. ಅದರಲ್ಲಿ ಉದಾಹರಣೆಗೆ IUCD ಮೇಲೆ ಕ್ಲಿಕ್ ಮಾಡಿದರೆ ಯಾವ ದಂಪತಿಯನ್ನು ಆಶಾರವರು ರೆಫರಲ್ ಮಾಡಿದ್ದಾರೆಂದು ಕಾಣಿಸುತ್ತದೆ. ಅವರ ಮೇಲೆ ಕ್ಲಿಕ್ ಮಾಡಿದರೆ ರೆಫರಲ್ ಅನುಸರಣೆ ಪೇಜ್ನಲ್ಲಿ ರೆಫರಲ್ ವಿವರಗಳು ಕಾಣಿಸುತ್ತದೆ. ಮುಂದೆ ಬಟನ್ ಮೇಲೆ ಒತ್ತಿ. ದಂಪತಿಗೆ ಯಾವುದೇ ಗರ್ಭನಿರೋಧಕ ವಿಧಾನಗಳನ್ನು ಬಳಸಲು ಇಚ್ಛೆಯಿದೆಯೇ ಎಂದು ಪ್ರಶ್ನೆ ಬರುತ್ತದೆ. ಹೌದು ಅಥವಾ ಇಲ್ಲ ಎನ್ನುವ ಆಯ್ಕೆ ಕಾಣಿಸುತ್ತದೆ. ಹೌದು ಎಂದು ಆಯ್ಕೆ ಮಾಡಿದರೆ ಮುಂದೆ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಕೊನೆಯ ಋತುಚಕ್ರದ ದಿನಾಂಕವನ್ನು ಕೇಳುತ್ತದೆ. ಅದನ್ನು ನಮೂದಿಸಬೇಕು. ಅದನ್ನು ಮಹಿಳೆಯ ಬಳಿ ಕೇಳಿಯೇ ತುಂಬಬೇಕು. ಅವರಿಗೆ ಬೇರೆ ಯಾವುದಾದರೂ ವಿಧಾನದ ಬಗ್ಗೆ ಆಸಕ್ತಿ ಇದ್ದರೆ ಅದನ್ನು ಸಹ ಆಯ್ಕೆ ಮಾಡಬಹುದು. ಇಲ್ಲ ಎಂದರೆ ಒಂದು ವೇಳೆ IUCD ಆಯ್ಕೆ ಮಾಡಿದರೆ ಮುಂದೆ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರ IUCD ಅಳವಡಿಸಿದ ದಿನಾಂಕವನ್ನು ಆಯ್ಕೆ ಮಾಡಬೇಕು. IUCD ಪ್ರಕಾರವನ್ನು ಸಹ ಆಯ್ಕೆ ಮಾಡಬೇಕು. ಆರೈಕೆ ಮತ್ತು ಮುನ್ನೆಚ್ಚರಿಕೆ ಕ್ರಮಗಳು ಓದಿ ತಿಳಿಸಬೇಕು. ನಂತರ ಉಳಿಸಿ ಮೇಲೆ ಕ್ಲಿಕ್ ಮಾಡಬೇಕು. ಆಗ ಒಂದು ಪಾಪಪ್ ಕಾಣಿಸುತ್ತದೆ. ಈ ಮಾಹಿತಿ ಸಿಂಕ್ ಆದ ಮೇಲೆ ಆಶಾರವರಿಗೂ ಸಹ ಕಾಣಿಸುತ್ತದೆ. ಧನ್ಯವಾದಗಳು.